ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, ಗಂಟೆ ಬಂದ್ಬಿಟ್ಟು 9:30 ಆಯ್ತು. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ಎಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಶೀತ ಇರೋದ್ರಿಂದ ಈ ರೀತಿ ಫೇಸ್ ಎಲ್ಲ ಸ್ವಲ್ಪ ಊದಿರೋ ಥರ ಅನಿಸ್ತಾ ಇದೆ. ಹಾಗೆ ಆಯಿಲು ಸಹ ಅಪ್ಲೈ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದೇಳಿದ್ದು ಸಹ ಲೇಟ್ ಆಯಿತು. ಈಗ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ, ಅಕ್ಕಿ ರೊಟ್ಟಿನ. ಸೊ ನಮ್ಮ ಮಲೆನಾಡು ಸ್ಟೈಲಲ್ಲೇ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು, ಈ ರೀತಿ ಮಸಾಲ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿನೂ ಸಹ ಒಳ್ಳೆ ಕಾಂಬಿನೇಷನ್ನು. ಊರ್ ಕಡೆ ರೊಟ್ಟಿಗಳೆಲ್ಲ ಜಾಸ್ತಿ. ಈಗ ನಾನು ಬೆಳಗ್ಗೆ ಟಿಫನ್ಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ನಾನು ಚಟ್ನಿ ಏನು ಮಾಡಿಲ್ಲ. ಮಗಳು ನಾನು ಹೇಳ್ದಾಗೆ ಚಟ್ನಿ ಅಷ್ಟೊಂದು ಲೈಕ್ ಮಾಡಲ್ಲ. ಸೊ ಸಾಂಬಾರು, ಮಸಾಲ ಸಾಂಬಾರು, ಬೀನ್ಸ್, ಡಬಲ್ ಬೀನ್ಸ್ ಹಾಕ್ತೀವಿ. ಹಾಗೆ ರಾಜ್ಮಾ ಅಂತೀವಲ್ಲ, ಅದ್ರದ್ದು ಮಸಾಲ ಸಾಂಬಾರು ಇತ್ತು, ರಾತ್ರಿ ಮಾಡಿದ್ದೆ. ಸೊ ಅದಕ್ಕೇನೆ ಇವಾಗ ಬೆಳಗ್ಗೆ ರೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಟಿಫನ್ಗೆ. ಸೊ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ, ಸೊ ನೋಡಬೇಕು. ತುಂಬಾನೇ ಈಸಿಯಾಗಿರುತ್ತೆ. ಇದು ಊರ್ ಸ್ಟೈಲಲ್ಲಿ ರೊಟ್ಟಿನ ಬೇರೆ ಬೇರೆ ತರ ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಾವು ಈಗ ಮಾಮೂಲಿ ಮಾಡೋದು ಯೂಶುವಲಿ ಯಾವ ರೀತಿ ಊರಲ್ಲಿ ಮಾಡ್ತೀವಿ ಅದೇ ರೀತಿ ನಾನು ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಗಳಿಗೆ ಆಲ್ರೆಡಿ 2 ಮಾಡಿಕೊಟ್ಟೆ, ಅವಳು ತಿಂತಾ ಇದ್ದಾಳೆ. ಸೊ ಈ ರೀತಿ ಅಕ್ಕಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಜೊತೆ ಸ್ವಲ್ಪ ಅನ್ನನೂ ಹಾಕಿ ನಾನು ಕಲಿಸ್ತೀನಿ. ಅನ್ನ ಹಾಕಿ ಕಲಸಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಅಕ್ಕಿ ಹಿಟ್ಟು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಸ್ವಲ್ಪ ಬಾಣಲಿಯಲ್ಲಿ ನೀರು ಹಾಕ್ಬಿಟ್ಟು ಅನ್ನನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಿಟ್ಟನ್ನ ಅದ್ರಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟೆಲ್ಲ ಬೆರೆಸಿ ಕಲಸಿದ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಸೊ ಫ್ರೆಂಡ್ಸ್, ಈ ರೊಟ್ಟಿಗೆ ನಾವು ಈ ರೀತಿ ನೀರನ್ನು ಹಚ್ಚುತ್ತೀವಿ ಮೇಲೆ. ಆಯಿಲ್, ಯಾವುದೇ ರೀತಿ ಆಯಿಲನ್ನು ಇದರಲ್ಲಿ ಬಳಸಲ್ಲ. ಸೊ ಇದು ಡಯಟ್ ಮಾಡೋರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೆಳು ಬೇಕಂದರೆ ತೆಳುವಾಗಿ ಮಾಡ್ಕೋಬೋದು, ಸ್ವಲ್ಪ ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು. ಸೊ ಪರ್ಫೆಕ್ಟಾಗಿ ರೊಟ್ಟಿ ರೆಡಿಯಾಗಿದೆ. ತಿನ್ನೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಆಸಮಾಗಿರುತ್ತೆ. ಖಾರ ಚಟ್ನಿ, ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಎಲ್ಲದರಲ್ಲೂ ಸಹ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ರೊಟ್ಟಿ ರೆಡಿಯಾಗಿದೆ ಈಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಸೂಪರ್ ಆಗಿರುತ್ತೆ ಟೇಸ್ಟು. ಚಿಕನ್ ಸಾರು ಜೊತೆ ಅಂತೂ ಆಸಮ್ ಆಗಿರುತ್ತೆ. ಸೊ ಮಸಾಲ ಸಾಂಬಾರ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿರೋದು ಮಸಾಲ ಸಾಂಬಾರು. ಅದು ಏನು ಮಾಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ. ಬೀನ್ಸು ರಾಜ್ಮಾ ಹಾಕಿ ಮಾಡಿರೋದು. ಸೊ ಅದು ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡಿದ್ದೀನಿ. ಸೊ ಮಗಳು ಇನ್ನೊಂದು ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅವಳಿಗೋಸ್ಕರ ಹೋಗ್ತಾ ಇದ್ದೀನಿ. ಹಾಗೆ ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ, ತಿನ್ನಬೇಕು ಈಗ. ಗಂಟೆ ಬಂದು 10 ಆಗ್ತಾ ಬಂತು. ಸೊ ನಾನು ಹೇಳಿದ್ದು ಸಾಂಬಾರಿಗೆ ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ. ರಾಜ್ಮಾ ಮತ್ತು ಡಬಲ್ ಬೀನ್ಸ್ ಅಂತೀವಿ ನಾವು ಊರ ಕಡೆ. ಸೊ ಅದನ್ನು ಹಾಕಿ ಮಾಡಿದ್ದೀನಿ. ಮತ್ತು ಈವ್ನಿಂಗು ಅಡುಗೆ ಮಾಡಬೇಕು, ಕುಕ್ಕಿಂಗ್ ಮಾಡಬೇಕಾದ್ರೆ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಮಗಳಿಗೆ ಸ್ವಲ್ಪ ಓದಿಸೋದೆಲ್ಲ ಇದೆ. ಇನ್ನೇನು ಊರಲ್ಲಿ ಬಂತು, ನೆಕ್ಸ್ಟು
16th ಮಿಡ್ ಟರ್ಮ್ ಸ್ಟಾರ್ಟ್ ಆಯಿತು. ಸೊ ಹಾಗೆ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಸಹ ಚೆನ್ನಾಗಿ ಓದಿ. ಹಾಗೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಗಂಟೆ ಒಂದು 2 ಗಂಟೆ ಆಯಿತು. ಅಡುಗೆ ಎಲ್ಲ ಮುಗಿಸ್ದೆ. ನಾನ್ ವೆಜ್ ಮಾಡಿದ್ದೀನಿ. ಸೊ ಮಟನ್ ಚಾಪ್ಸ್ ಮಾಡಿದ್ದೀನಿ, ಹಾಗೆ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಚಿಕನ್ ಬಿರಿಯಾನಿನ ನಾನು ಪ್ಯಾನಲ್ಲಿ ಮಾಡಿದ್ದೀನಿ. ಸೊ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಹಾಗೆ ಡೀಟೇಲ್ ಆಗಿ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮರಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಸಹ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ಏನೇನು ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ಸಹ ನಾನು ನಿಮಗೆ ತೋರಿಸ್ತೀನಿ. ರೆಸಿಪಿನ ಡೀಟೇಲ್ ಆಗಿ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ಬಿಡ್ತೀನಿ. ಸೊ ಇನ್ನು ವ್ಲಾಗ್ ಲೆಂತಿ ಆಗಿ ಹೋಗ್ಬಿಡುತ್ತೆ. ಸೊ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಇನ್ನು ತುಂಬಾನೇ ಕೆಲಸ ಇದೆ, ಅದೆಲ್ಲ ಮುಗಿಸ್ಬೇಕು. ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಊಟ ಮಾಡಬೇಕು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಏನೇನು ಮಾಡಿದ್ದೀನಿ ಅಂತ ಮುಂದೆ ನೋಡಿ. ಸೊ ಬಾಯ್. ಸೊ ಫ್ರೆಂಡ್ಸ್, ಬಿರಿಯಾನಿ ಮಾಡಿದ್ದೀನಿ ಪ್ಯಾನಲ್ಲಿ. ತುಂಬಾನೇ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಸೊ ಹಾಗೆ ಇದು ಮಟನ್ ಚಾಪ್ಸ್ ಸಹ ತುಂಬಾನೇ ಯಮ್ಮಿಯಾಗಿ ಬಂದಿದೆ. ಹಾಗೆ ಸೌತೆಕಾಯಿ ಆನಿಯನ್ನ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ ಮಗಳಿಗೋಸ್ಕರ. ಮಗಳಿಗೆ ಮೊಸರು ಬಜ್ಜಿ ಅಂದರೆ ತುಂಬ ಇಷ್ಟ. ಸೊ ಈಗ ಊಟ ಮಾಡಬೇಕು. ಸೊ ಈ ರೆಸಿಪಿನ ನಾನು ಡೀಟೇಲಾಗಿ ಮುಂದೆ ಹಾಕ್ತೀನಿ. ಸೊ ಎಲ್ಲ ಡೀಟೇಲಾಗಿ ಎಂಡ್ ತನಕ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಫ್ರೆಂಡ್ಸ್, ಮಟನ್ ಚಾಪ್ಸ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥ ನಾನಿಲ್ಲಿ ಅರ್ಧ kg ಅಷ್ಟು ಮಟನ್ ತಗೊಂಡಿದ್ದೀನಿ. ಚೆನ್ನಾಗಿದೆ, ಎಳೆ ಮಟನ್ನೇ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಮಟನ್ನು. ಹಾಗೆ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನಾ ಸೊಪ್ಪು, ಹಾಗೆ 7 ನಾನು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಹಸಿ ಮೆಣಸಿಕಾಯಿ ಗ್ರೀನಿಶ್ ಆಗಿ ಮಾಡ್ತಾ ಇರೋದ್ರಿಂದ ಅದು ಹಸಿ ಮೆಣಸಿಕಾಯಿನ ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಲಿಕ್ಕೆ, ಮಟನ್ ಬೇಯಿಸ್ಲಿಕ್ಕೋಸ್ಕರ. ಹಾಗೆ 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 1 ದಪ್ಪ ಸೈಜಿನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ತೊಗೊಂಡಿದ್ದೀನಿ. ಹಾಗೆ ಒಂದು 6 ರಿಂದ 7 ಲವಂಗ ತೊಗೊಂಡಿದ್ದೀನಿ. 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ತೇಜು ಮಟನ್ ಮಸಾಲ ಫ್ರೈ ತೊಗೊಂಡಿದ್ದೀನಿ. ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಎಷ್ಟು ಬೇಕಾಗುತ್ತೋ ಅಷ್ಟು. ಹಾಗೆ ಚಿಲ್ಲಿ ಪೌಡರ್, ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೋಬೋದು. ನಾನಿವತ್ತು ಗ್ರೀನ್ ಕಲರಲ್ಲಿ ಮಾಡ್ತಾ ಇದ್ದೀನಿ ಮಟನ್ ಚಾಪ್ಸು. ಸೊ ಹಾಗಾಗಿ ಖಾರ ನೋಡ್ಬಿಟ್ಟು ಇದನ್ನು ನಾನು ಸೇರಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಹಾಗೆ ಉಪ್ಪನ್ನ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ನಾನು ಮಟನ್ನ ಬೇಯಲಿಕ್ಕೋಸ್ಕರ ಇಟ್ಟಿದ್ದೀನಿ. ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ. 1.5 ಇಂದ 2 ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಶುಂಠಿನ ಹಾಕ್ತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಪುದೀನ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ, ಹಸಿ ವಾಸನೆ ಹೋಗೋಷ್ಟು.
ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ಮಟನ್ಗೆ ರುಚಿ ಚೆನ್ನಾಗಿ ಹಿಡೀಲಿ ಅಂತ. ಚಿಟಿಕೆ ಅಷ್ಟು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಟನ್ ಮಸಾಲ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಸೊ ಮಟನ್ಗೆ ಚೆನ್ನಾಗಿ ಈ ರೀತಿ ಮಟನ್ ಮಸಾಲ, ಚಿಲ್ಲಿ ಹಾಗೆ ಉಪ್ಪು ಎಲ್ಲ ಹಾಕಿ ಒಂದು 5 ವಿಷಲ್ಸ್, 4ರಿಂದ 5 ವಿಷಲ್ಸ್ ಹಾಕಿದರೆ ಮಟನ್ನು ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ಹಾಗಾಗಿ ಮಟನ್ ಎಲ್ಲ ಸಪ್ಪೆ ಅನಿಸಲ್ಲ. ಸೊ ಹಾಗಾಗಿ ಇದನ್ನು ನಾನು ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಈಗ ನಾನು ಇದನ್ನ ಒಂದು 4ರಿಂದ 5 ವಿಷಲ್, ಮಿನಿಮಮ್ ಒಂದು 4 ವಿಷಲ್ ಆದರೂ ಹಾಕಿಸ್ಬೇಕು. ಒಂದು 4 ವಿಷಲ್ಸ್ ಹಾಕಿಸ್ತೀನಿ ಈಗ. ಸೊ ಫ್ರೆಂಡ್ಸ್, ಅಷ್ಟರಲ್ಲಿ ನಾನು ಮಸಾಲೆನೆಲ್ಲ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿಕಾಯಿ ಏನು ತಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಚಕ್ಕೆ ಹಾಕ್ತಾ ಇದ್ದೀನಿ, ಲವಂಗ ಹಾಕ್ತಾ ಇದ್ದೀನಿ, ಹಾಗೆ ಮೆಣಸನ್ನು ಸಹ ಹಾಕ್ತಾ ಇದ್ದೀನಿ. ಕೊನೆಯದಾಗಿ ಟೊಮೆಟೊನು ಸಹ ಸೇರಿಸ್ತಾ ಇದ್ದೀನಿ. ಸೊ ಇಷ್ಟನ್ನ ಫೈನ್ ಆಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ರುಬ್ಬಕ್ಕೆ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ಸ್ ಇಂದ ವಿಡಿಯೋ ಡಲ್ ಆಗಿ ತೋರಿಸ್ತಾ ಇದೆ. ಈಗ ಅಷ್ಟರಲ್ಲಿ ವಿಜಲ್ ಸಹ ಆಗಿದೆ, 5 ವಿಜಲ್. ಸೊ ಫ್ರೆಂಡ್ಸ್, ಮಸಾಲ ರೆಡಿ ಆಗಿದೆ. ಇಷ್ಟು ಮಸಾಲೆ ಸಾಕು ಚಾಪ್ಸ್ಗೆ. ಅರ್ಧ kg ಮಟನ್ ತಗೊಂಡಿದ್ರಿಂದ ಇಷ್ಟು ಸಾಕಾಗುತ್ತೆ. ಸೊ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಅಷ್ಟರಲ್ಲಿ ಮಟನ್ ಸಹ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ಬೆಂದಿದೆ ಮಟನ್ನು. ಮಸಾಲೆ ಸೇರಿಸ್ಬಿಟ್ಟು ಇನ್ನೊಂದು ವಿಷಲ್ ಹಾಕ್ಸಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ. ನೀರನ್ನು ಸಹ ಇಷ್ಟು ಬಿಟ್ಕೊಂಡಿದೆ. ಮಸಾಲೆನೆಲ್ಲ ಹಾಕಿದ್ದೀನಿ. ಈಗ ಇಷ್ಟು ಗ್ರೇವಿ ಆಗಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಗಟ್ಟಿ ಆದ್ರೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಗ್ರೇವಿಯಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮಟನಿಗೆ ಮುಂಚೆನೆ ಉಪ್ಪು ಸೇರಿಸಿರೋದ್ರಿಂದ ನೋಡ್ಕೊಂಡ್ಬಿಟ್ಟು ಹಾಕೋಬೇಕಾಗುತ್ತೆ ನಾವು.
ಚಾಪ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಸೂಪರ್ ಆಗಿದೆ ಮಟನ್ ಚಾಪ್ಸು. ಗ್ರೀನ್ ಮಸಾಲ ಇಟ್ಬಿಟ್ಟು ಮಾಡಿದೆ. ನೀವು ಬೇಕಂದ್ರೆ ಚಿಲ್ಲಿ ಪೌಡರ್ನು ಯೂಸ್ ಮಾಡ್ಬಿಟ್ಟು ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಆಸಮ್ ಆಗಿದೆ. ಸೊ ಈ ರೀತಿ ಮಾಡ್ಕೋಬಹುದು. ಫ್ರೆಂಡ್ಸ್, ಇವಾಗ ನಾನು ಬಿರಿಯಾನಿ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದು ಲೆಗ್ಸ್ಗಳು ಅರ್ಧ kg. ಇದನ್ನು ಚೆನ್ನಾಗಿ ಈ ರೀತಿ ವಾಶ್ ಮಾಡಿ ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ ಕ್ಲೀನಾಗಿ. ಹಾಗೆ 2 ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಮಾಮೂಲಿ ರೈಸ್ನೇ ತೊಗೊಂಡಿದ್ದೀನಿ, ಮಾಮೂಲಿ ಸೋನಾ ಮಸೂರಿ ರೈಸು. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯಲ್ಲೇ ಮಾಡಿದ್ದೀನಿ. ಸ್ವಲ್ಪ ತೆಳುವಾಗಿದೆ, ಮನೆಯಲ್ಲೇ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಅಷ್ಟು ಮೊಸರು, ಹಾಗೆ ಚಿಕನ್ ಮಸಾಲ ಪೌಡರ್ 1 ಟೇಬಲ್ ಸ್ಪೂನು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಹಾಗೆ ಚಿಲ್ಲಿ ಪೌಡರ್ ಎಷ್ಟು ಬೇಕಷ್ಟು ಖಾರಕ್ಕೋಸ್ಕರ ಯೂಸ್ ಮಾಡ್ತೀನಿ. ಹಾಗೆ ಆಯಿಲ್, ಹಾಗೆ ಅರಿಶಿನ ಅದು ಎಷ್ಟು ಬೇಕಷ್ಟು, ಹಾಗೆ ಸ್ವಲ್ಪ ಧನಿಯಾ ಪೌಡರ್. ಮೀಡಿಯಂ ಸೈಜ್ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 3 ಹಸಿರು ಮೆಣಸಿಕಾಯಿನ ಉದ್ದಾಗಿ ಸೀಳಿಟ್ಕೊಂಡಿದ್ದೀನಿ. 1 ಹಿಡಿಯೋಷ್ಟು ಪುದೀನ ಸೊಪ್ಪು, ಹಾಗೆ 1 ಹಿಡಿಯೋಷ್ಟು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಂ ಸೈಜ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಂದು 5 ರಿಂದ 6 ಲವಂಗ ತೊಗೊಂಡಿದ್ದೀನಿ. ಹಾಗೆ 2 ಚಕ್ರದ ಹೂವು ತೊಗೊಂಡಿದ್ದೀನಿ. ಹಾಗೆ 2 ಬೇ ಲೀಫು, ಪಲಾವ್ ಎಲೆ ಅಂತೀವಲ್ಲ ಬಿರಿಯಾನಿ ಲೀಫು, ಅದನ್ನು ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಈಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದನ್ನು ಮ್ಯಾರಿನೇಟ್ ಮಾಡಿ ನಾನು ಅರ್ಧ ಗಂಟೆ ಕಾಲ ನೆನೆ ಹಾಕಿಡ್ತೀನಿ. ಮ್ಯಾರಿನೇಟ್ ಮಾಡಿದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹತ್ತಿರುತ್ತೆ. ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ ತಿನ್ನೋದಕ್ಕೋಸ್ಕರ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮ್ಯಾರಿನೇಟ್ ಮಾಡ್ತೀನಿ. ಸೊ ಯಾವ ರೀತಿ ಮ್ಯಾರಿನೇಟ್ ಮಾಡೋದು ಅಂತ ಈಗ ನೋಡಿ. ಇದಕ್ಕೆ ನಾನು ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಮಿಶ್ರಣ ಏನಿದೆ ಇದನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ 1 ಟೀ ಸ್ಪೂನ್ ಅಷ್ಟು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹಾಗೆ ಗರಂ ಮಸಾಲ ಪೌಡರ್, ಮೊಸರು, ಹಾಗೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಚ್ಚಬೇಕು. ಅದಕ್ಕೆ ಮ್ಯಾರಿನೇಷನ್ ಅಲ್ಲೇ ನಾನು ಸಾಲ್ಟ್ ಹಾಕಿ ಕಲಸಿಡ್ತೀನಿ. ಸೊ ಈ ರೀತಿ ಚೆನ್ನಾಗಿ ಕೈಯಲ್ಲೇ ಮಿಶ್ರಣ ಮಾಡಿ ಮ್ಯಾರಿನೇಷನ್ ಆಗಿದೆ. ಈಗ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಡ್ತೀನಿ. ಸೊ ಮುಚ್ಚಿಟ್ಟು 1/2 ಅವರ್ ಆದಮೇಲೆ ನಾನು ಬಿರಿಯಾನಿನ ರೆಡಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಫ್ರೈಯಿಂಗ್ ಪ್ಯಾನಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಾಗುತ್ತೆ, ಈಸಿಯಾಗಿ ಮಾಡ್ಬೋದು. ಸೊ ಹಾಗಾಗಿ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಕುಕ್ಕರ್ನ ಯೂಸ್ ಮಾಡ್ತಾ ಇಲ್ಲ. ಫ್ರೈಯಿಂಗ್ ಪ್ಯಾನಲ್ಲೇ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ಬೋದು ನಾವು. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟವ್ ಆನಲ್ಲೇ ಇದೆ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ತುಪ್ಪ ಹಾಕೋಬಹುದು. ಡಯಟ್ ಕಾನ್ಶಿಯಸ್ ಇರೋರು ಯಾರು ಅಷ್ಟೊಂದು ತುಪ್ಪ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಸೊ ನಾನು ಬರೀ ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ತಗೊಂಡಿರೋ ಡ್ರೈ ಮಸಾಲೆ ಏನಿದೆ ಅದನ್ನ ಹಾಕ್ತಾ ಇದ್ದೀನಿ. ಮರಾಠಿ ಮೊಗ್ಗು, ಇದು ಚಕ್ರದ ಹೂವು ಹಾಕ್ತಾ ಇದ್ದೀನಿ. ಹಾಗೆ ಬೇ ಲೀಫ್ ಹಾಕ್ತಾ ಇದ್ದೀನಿ. ಹಾಗೆ ಚಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಲವಂಗ ಹಾಕ್ತಾ ಇದ್ದೀನಿ.
ಜಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿ. ಆಮೇಲೆ ನಾನು 3 ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಆನಿಯನ್ ಹಾಕ್ತಾ ಇದ್ದೀನಿ. ಈಗ ನಾನು ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿನ ಸೇರಿಸ್ತಾ ಇದ್ದೀನಿ. 2 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ನಾನು. ಎರಡು ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ. ಅರ್ಧ ಗ್ಲಾಸ್ ಅಷ್ಟು ನೀರು ಇದ್ರಲ್ಲೇ ಇರೋದ್ರಿಂದ 3.5 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಇದ್ರಲ್ಲಿ ಕರೆಕ್ಟಾಗಿ ಆಗುತ್ತೆ. 3.5 ಗ್ಲಾಸ್ ಅಷ್ಟು ನೀರನ್ನ ತಗೊಂಡ್ರೆ ಮತ್ತೆ ಎಕ್ಸ್ಟ್ರಾ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಮ್ಯಾರಿನೇಷನ್ ಅಲ್ಲೂ ಸಹ ಹಾಕಿದ್ದೆ, ಹಾಗಾಗಿ ನೋಡ್ಬಿಟ್ಟು ಉಪ್ಪು ಹಾಕೋಬೇಕು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ. ಹಾಗೆ ಸ್ವಲ್ಪ ಚಿಕನ್ ಮಸಾಲಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಮಿಕ್ಸ್ ಕೊಟ್ಟಾದ್ಮೇಲೆ ಬಿರಿಯಾನಿ ಫುಲ್ಲು ರೆಡಿ ಆಯಿತು.
ತುಂಬಾ ಚೆನ್ನಾಗಿ ಬಂದಿದೆ. ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಸಹ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮಲ್ಲಿ ಶೇರ್ ಮಾಡಬೇಕು ಅಂದ್ರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ವಲ್ಪ ಡಲ್ ಬಂದಿದೆ ಲೈಟಿಂಗ್ಸ್ ಪ್ರಾಬ್ಲಮಿಂದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.